ಯಾಕೆ ಏನಾಯ್ತು? ಓ, ಶಮಿತಾ ಹಾಗಂದ್ಲು ಅಂತ ಬೇಜಾರಾಯ್ತಾ? ಅವಳು ಹೇಗೆ ಅಂತ ನಿನಗೆ ಗೊತ್ತು ತಾನೆ. ಬೇಜಾರು ಮಾಡ್ಕೋಬೇಡ, ಮಲ್ಕೋ. ಥ್ಯಾಂಕ್ಸ್ ಆದಿ, ನೀನ್ ಇವತ್ತು ನನ್ನ ಗೆಲ್ಸ್ಬಿಟ್ಟೆ. ನಿನ್ನಿದ್ದಕ್ಕೆ ನನ್ ಗೆದ್ದಿದ್ದು. ಅವತ್ತು ನನ್ನ ಪ್ರಾಣ ಉಳಿಸಿದೆ, ಇವತ್ತು ನನ್ನ ಗೆಲ್ಸ್ಬಿಟ್ಟೆ. ಪ್ರತಿ ಸತಿ ನಾನೇನಾದ್ರೂ ಸಮಸ್ಯೆ ಇದ್ದಾಗ ನೀನ್ ನನ್ನ ಕಾಪಾಡ್ತೀಯ. ಅದಕ್ಕೆ ನನಗೆ ಎಷ್ಟು ಥ್ಯಾಂಕ್ಸ್ ಇತ್ತು ಸಾರೇ ಇಲ್ಲ. ಹೇ, ನಾವಿಬ್ರು ಫ್ರೆಂಡ್ಸ್ ಅಂದ್ಮೇಲೆ ನಮ್ಮ ಮಧ್ಯ ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ಹೇಳ್ಬೇಕಾದಿ, ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಬೆಲೆ ಇರುತ್ತೆ ಹೇಳು. ಇಲ್ವಾ? ನೀನ್ ಕೂತ್ಕೋ ನೀನು. ಕೂತ್ಕೊಂಡು. ನೀನು ಮೊದಲನೇ ಸತಿ ನಮ್ಮ ಊರಿಗೆ ಬಂದಾಗ ನನಗೋಸ್ಕರ ಫೈಟ್ ಮಾಡ್ದೆ. ಆಮೇಲೆ ಕಾಲೇಜಲ್ಲಿ ಯಾರೋ ಹುಡುಗರು ನನಗೆ ರೇಗ್ಸಿದ್ರು ಅಂತ ಅವ್ರಿಗೂ ಹೊಡೆದಾಕ್ಬಿಟ್ಟೆ. ನಾನಿವತ್ತು ಕುಡ್ದಿದ್ದೀನಿ. ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಇಲ್ಲಿ ಕರ್ಕೊಂಡ್ಬಂದ ಸೇಫು ಮಾಡ್ತಿದ್ಯಾ. ಇದು ಫ್ರೆಂಡ್ಶಿಪ್ಗೂ ಮೀರಿದಲ್ವಾ ಅದಿ? ನೀ ನಂಗೆಲ್ಲದಕ್ಕೂ ಹೆಲ್ಪ್ ಮಾಡ್ತೀಯ. ಅದು ನಾನು ಮಾತ್ರ ನಿನಗೆ ನೋವು ಕೊಟ್ಬಿಟ್ಟೆ ಆದಿ. ಸಾರಿ ಕೊಡು. ಏಯ್ ಹುಚ್ಚಿ, ಕುಡ್ಜ್ಞಾನದಲ್ಲಿ ಏನೇನೋ ಮಾತಾಡ್ಬೇಡ, ಸುಮ್ಮನೆ ಮಲ್ಕೋ. ಎಲ್ಲಿ ಹೋಗ್ತೀಯ? ಕುಡ್ದಾಗ ನಿಜ ಹೇಳ್ತಾರಂತೆ, ಅದು ನಾನ್ ಕೇಳಿದ್ದೆ. ಈಗ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಆಮೇಲೆ ನಾನು ನಾರ್ಮಲ್ ಆಗಿದ್ದಾಗ ನಿಂಗೆ ಥ್ಯಾಂಕ್ಸ್ ಹೇಳೋಕೆ ನಾನು ಈಗೋ ಅಡ್ಡ ಬರುತ್ತೆ. ಏನಿಲ್ಲ ಈಗೋ. ಅದಕ್ಕೆ ಇವಾಗೆಲ್ಲ ಹೇಳ್ಬಿಡ್ತೀನಿ. ನೀನು ಮಾಡಿದ ಸಾರನ ನಾನು ಯಾವತ್ತೂ ಮರೆಯಲಾದಿ. ನಾನು ಯಾವತ್ತೂ ಮರೆಯಲ್ಲ. ಮರೆಯಕ್ಕೆ ಬಿಡೋರು ಯಾರು? ಎಲ್ಲನೂ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ತಮಾಷೆ ಮಾಡಿದೆ. ನೋಡ್ ಲಕ್ಷ್ಮಿ, ನೀನ್ ನನಗೆ ಎಷ್ಟು ನೋವು ಕೊಟ್ಟಿದ್ಯೋ ಅದಕ್ಕಿಂತ ತುಂಬಾ ಜಾಸ್ತಿ ನೋವು ನಾನ್ ನೀನು ಕೊಟ್ಟಿದ್ದೀನಿ. ಮದುವೆ ಮಾಡ್ಕೊಂಡು ಬಂದಾಗಿಂದ ಬರೀ ಜಗಳ ಆಡಿದ್ದೀನಿ. ಆದ್ರೆ ನೀನು ನನಗೆ ಬರೀ ಒಳ್ಳೇದೇ ಮಾಡಿದ್ಯಾ. ಅದಕ್ಕೆ ಉದಾಹರಣೆ, ನೀನು ನನ್ನ ಮತ್ತೆ ತಾತನ್ನ ಒಂದು ಮಾಡಿದ್ದು. ನೀನು ನನ್ನ ತಾತನ್ನ ಒಂದು ಮಾಡಿದ್ದು. ಅದಕ್ಕಿಂತ ಬೇಕಾ ಹೇಳು? ನಿನ್ನ ನಾನು ಪಾಪಸ್ ಕಳ್ಳ ಅಲ್ಲ ಕಳ್ಳಿ ಹುಡುಗಿರಿಗೆ ಹೇಳ್ತಾರಲ್ಲ, ಅಲ್ಲ ಪಾಪಸ್ ಕಳ್ಳಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಪಾಪದ ಮನ್ಸಿರೋನು. ನೀನು ಮನ್ಸಲ್ಲಿ ಏನು ಇಟ್ಕೊಳ್ಳೋಲ್ಲ ಮತ್ತು ಕ್ಷಮಿಸ್ಬಿಡ್ತೀಯ. ನೀನು ಏನ್ ಅಣ್ಣ ತಂಗಿ ಇಂಥ ಚಾಳಿನ ಕಲ್ತಿದ್ದೀರಾ? ಅವತ್ತು ಪಾರ್ಟಿಲಿ ನೀವು ಕುಡ್ದು ಅಸಭ್ಯವಾಗಿ ನಡ್ಕೊಂಡ್ರಿ. ಇವತ್ತು ನಿಮ್ ತಂಗಿ ಕುಡ್ದು ಕುಣಿತಿರೋದನ್ನ ಊರವರೆಲ್ಲ ನೋಡೋ ತರ ಆಗಿದೆ. ಅಲ್ಲ ಸಂಜೀವ, ನಿನ್ ತಂಗಿಗೆ ಇದೇನಾ ಪಾಠ ಹೇಳ್ಕೊಟ್ಟಿರೋದು? ಸ್ವಂತ ತಂಗಿಗೆ ಸಂಸ್ಕಾರ ಕಲ್ಸೋಕ್ ಆಗ್ಲಿಲ್ಲ, ಇನ್ನು ಸ್ಕೂಲಲ್ಲಿ ಪಾಪ ಆ ಚಿಕ್ಕ ಚಿಕ್ಕ ಮಕ್ಳಿಗೆ ಅದೇನ್ ಪಾಠ ಕಲಿಸ್ತಿರೋ ಏನೋ. ಅಮ್ಮ ಚಿಕ್ಕಮ್ಮ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಪಾರ್ಟಿಲಿ ಸಂಜೀವ್ ಅವರು ಬೇಕು ಅಂತ ಕುಡ್ದಿದ್ದಲ್ಲ, ಅವ್ರೀಗ ಅಭ್ಯಾಸನೂ ಇಲ್ಲ. ಅವ್ರು ಕುಡಿಯೋ ಜ್ಯೂಸಲ್ಲಿ ಯಾರೋ ಅದನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಕ್ಕೆ ಹಾಗಾಗಿದೆ. ಈಗ ಲಕ್ಷ್ಮಿಗೂ ಹಾಗೆ ಆಗಿರ್ಬಹುದಲ್ವಾ?
ಯಾಕೆ ಸುಮ್ನೆ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಅಕ್ಕ ತಮ್ಮ ಇಬ್ರು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದಾರಲ್ಲೇ, ಹಾಗಾದ್ರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅವ್ರು ಮಾತಾಡ್ತಾ ಇರೋದು ಸರಿಯಾಗಿದೆ ವಿಮಲಾ. ಲಕ್ಷ್ಮಿ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಅವಳು ಇಂಥ ತಪ್ಪು ಮಾಡ್ತಾಳೆ ಅಂತ ಹೇಗೆ ಅನ್ಕೋತೀಯ ನೀನು? ಇದ್ರಲ್ಲಿ ಅಂದ್ಕೊಳ್ಳೋಂಥದ್ದು ಏನಿದೆ ಮಾವ? ಆ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ವಾ ಅವಳ ಗುಣ ಎಂಥದ್ದು ಅಂತ? ಇದನ್ನೆಲ್ಲ ನೋಡಿದವರು ನಮ್ಮ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ ಹೇಳಿ? ಹೊರಗಡೆ ಹೋದಾಗ ನಿಮ್ ಸೊಸೆ ಹೀಗೆ ಅಂತ ಹೇಳಿದ್ರೆ ನಾವು ತಲೆ ಎತ್ಕೊಂಡು ಓಡಾಡೋದಕ್ಕಾಗತ್ತಾ? ವಿಮಲಾ, ಸರಿ ತಪ್ಪು ಗೊತ್ತಿಲ್ಲದೆ ಲಕ್ಷ್ಮಿ ಮೇಲೆ ಆರೋಪ ಮಾಡೋದು ಬೇಡ. ಅವರಿಬ್ರು ಮನೆಗೆ ಬರ್ಲಿ, ಆಮೇಲೆ ಏನು ಅಂತ ವಿಚಾರಿಸಿದ್ರಾಯ್ತು. ಸರೋಜ ಹೇಳ್ತಿರೋದು ಸರಿಯಾಗೇ ಇದೆ. ಈಗಾಗಲೇ ನನ್ನ ಮೊಮ್ಮಗನ ಮೇಲೆ ಒಂದ್ಸಲ ಅನುಮಾನ ಪಟ್ಟು ತಪ್ಪು ಮಾಡಿದ್ದೀನಿ. ಮತ್ತೆ ಅದೇ ತಪ್ಪನ್ನ ಲಕ್ಷ್ಮಿ ಮೇಲೂ ಮಾಡಕ್ ಸಾಧ್ಯ ಇಲ್ಲ ನಾನು. ನೀವೇನೋ ತಪ್ಪು ಮಾಡೋದಿಲ್ಲ ಮಾವ, ಆದ್ರೆ ಈಗ ತಪ್ಪು ಮಾಡಿದಾರಲ್ಲ, ತಪ್ಪು ಮಾಡಿರೋದನ್ನ ನೀವು ನೋಡಿನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ಹೊರಗಡೆ ಜನ ಕೇಳಿದ್ರೆ ಏನ್ ಹೇಳ್ತೀರಾ ಮಾವ? ಚಿಕ್ಕಮ್ಮ, ಹೊರಗಿನವರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಮನೆಯವರಾಗಿ ನಾವೇ ಅನುಮಾನ ಪಡೋದು ತಪ್ಪಲ್ವಾ? ನಾವ್ ಯಾರಾದ್ರೂ ಇಂಥ ತಪ್ಪು ಮಾಡಿದಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರ? ನಮ್ ಇಡೀ ಜನ್ಮನೇ ಜಾಲಾಗ್ಬಿಡ್ತಿದ್ರು. ಆದ್ರೆ ಈಗ ಅವಳಾಗಿದ್ದಕ್ಕೆ ಮನೆಗ್ ಬರ್ಲಿ, ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತ ಹೇಳ್ತಿದ್ದೀರಾ ಅಲ್ವಾ?